ಮೈಸೂರು ಮಹಾನಗರ ಪಾಲಿಕೆಯ ಬೇಜವಾಬ್ದಾರಿಯಿಂದ ಏನು ಮೈಸೂರಿನ ನಿವಾಸಿಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಮೈಸೂರಿನ ಏನು ಹನುಮಂತ ನಗರದ ರಾಜಕಾಲುವೆಯಲ್ಲಿ ಒಂದಷ್ಟು ಕಸಗಳಿರುವಂಥದ್ದು, ಅಂದರೆ ಯಾವುದೇ ರೀತಿಯಾದಂಥ ಒಂದು ಕಸ ತ್ಯಾಜ್ಯವನ್ನು ವಿಲೇವಾರಿ ಮಾಡದೆ ಈಗ ನಿವಾಸಿಗಳಿಗೆ ಸಮಸ್ಯೆ ಅಥವಾ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂತಹ ಒಂದು ಎಲ್ಲ ಒಂದು ಲಕ್ಷಣಗಳು ಕಾಣ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಏನೋ ನಿವಾಸಿಯ ಈ ಒಂದು ಹನುಮಂತ ನಗರದ ನಿವಾಸಿಯವರು ಕೂಡ ನನ್ನೊಂದಿಗಿದ್ದಾರೆ. ಅವ್ರನ್ನೇ ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೈಸೂರಿನ ಹನುಮಂತ ನಗರದಲ್ಲಿ ಇಷ್ಟು ಕಸ ಬಿದ್ದಿರುವಂಥದ್ದು, ಅದರಲ್ಲೂ ರಾಜಕಾಲುವೆಯಲ್ಲಿ ಅತಿ ಹೆಚ್ಚು ಏನೋ ಕಸ ಬಿದ್ದಿರುವಂಥದ್ದು, ಎಲ್ಲೂ ಕೂಡ ಇಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ. ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? ಇಲ್ಲಿ ಏನಂದರೆ ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನಂದರೆ ಈ ನಮ್ಮ ದೊಡ್ಡ ರಾಜಕಾಲುವೆ ಮೋರಿಗೆ ಫೆನ್ಸ್ ಹಾಕಿಲ್ಲ. ಇದರಿಂದ ಎಲ್ಲ ಜನಗಳು ತಂದು ಪಾಪ ಇಲ್ಲಿ ಹಾಕ್ತವ್ರೆ. ಇಲ್ಲಿ ಏನಾಗಿದೆ ಅಂದರೆ ವೆಹಿಕಲ್ಲು ಕಡಿಮೆ, ಲೇಬರು ಕಡಿಮೆ. ನಮ್ಮ ಪಾಪ ಈ ನಮ್ಮ ಪೂರ್ವ ಕಾರ್ಮಿಕರು ಎಲ್ಲ ಡೈಲಿ ಕೆಲಸ ಮಾಡ್ತಾರೆ. ಆದರೂ ಜನಗಳಿಗೆ ಹೋಟ್ಲವರು, ಸಣ್ಣ ಪುಟ್ಟ ಅಂಗಡಿಯವ್ರು ತಂದು ಇಲ್ಲೆಲ್ಲ ಕಸ ಸುರಿತಾರೆ. ಎಲ್ಲಕ್ಕಿಂತ ಮುಖ್ಯವಾದೇನೆಂದರೆ ಈ ಮೋರಿಗೆ ಫೆನ್ಸ್ ಹಾಕಬೇಕು, ಆವಾಗಲೇ ಕಸ ಬಿಡೋದು ಕಡಿಮೆ ಇದ್ದಿದೆ. ಮತ್ತು ನಮ್ಮ ಈ ಕಾರ್ಪೊರೇಷನ್ ಅಧಿಕಾರಿಗಳು ಸ್ವಲ್ಪ ಗಮನ ಕೊಡಬೇಕು. ಈ ಥರ ಪರಿಸ್ಥಿತಿ ಆಗೈತೆ. ಏನಾಗಿದ್ರೆ ಎಲ್ಲ ಕೆಟ್ಟ ವಾಸನೆ, ಗಬ್ಬು ವಾಸನೆ, ಜನಗಳಿಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ ರೋಡಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಎಲ್ಲ ಅಧಿಕಾರಿಗಳು, ಕಾರ್ಪೊರೇಷನ್ ಅಧಿಕಾರಿಗಳು, ಹೆಲ್ತ್ ಇನ್ಸ್ಪೆಕ್ಟರ್ ಆದ್ರೆ ಇರಲಿ, ಡಿ ಒ ಆದರೆ ಇರಲಿ, ಹೆಚ್ ಒ ಆದರೆ ಇರಲಿ, ಎಲ್ಲ ಬಂದು ಇಲ್ಲಿ ನೋಡಬೇಕು ಏನು ಸಮಸ್ಯೆ, ಜನಗಳಿಗೆ ಏನು ಸಮಸ್ಯೆ ಐತೆ ನೋಡ್ಬಿಟ್ಟು ಅದಕ್ಕೆ ಏನು ಗಮನ ಕೊಡಬೇಕು. ಅವ್ರು ಏನು ಮಾಡ್ತಾ ಇಲ್ಲ. ಓಕೆ ಸರ್, ಈಗ ರಾಜಕಾಲುವೆಯಲ್ಲಿ ಕಸ ವಿಲೇವಾರಿ ಮಾಡದೇನೆ ಎಷ್ಟು ಸಮಯ ಆಯಿತು ಅಂತೇಳಿ, ಈ ಹಿಂದೆ ಯಾವಾಗ ಸ್ವಚ್ಛ ಮಾಡಿದರು ಈ ರಾಜಕಾಲುವೆಯಲ್ಲಿ? ಯಾಕಂದರೆ ಅತಿ ಹೆಚ್ಚು ಏನೋ ಕಸ ಇರುವಂಥದ್ದು, ಈಗ ನೀವು ಕೂಡ ಗಮನಿಸಿದ್ದೀರಾ, ಇಲ್ಲೇ ನೀವು ವಾಸ ಇರುವಂಥದ್ದು. ಎಷ್ಟು ಸಮಯ ಆಗಿದೆ ಇಲ್ಲಿ ಸ್ವಚ್ಛ ಮಾಡದೆ ರಾಜಕಾಲುವೆನ ಅಂತ? ಸರ್, ಹೆಚ್ಚು ಕಡಿಮೆ ಒಂದು ವರ್ಷ ಆಗುತ್ತಾ ಇದು ಮಾಡಿ. ಯಾರೂ ಗಮನ ಕೊಡಲ್ಲ, ಅಧಿಕಾರಿಗಳಲ್ಲಿ ಯಾರು ಗಮನ ಕೊಡಲ್ಲ. ನಾವು ಏನೋ ಫೋರ್ಸ್ ಮಾಡಿ ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ಅವರು ಬಂದು ಕ್ಲೀನ್ ಮಾಡ್ತಾರೆ. ಅದು ಅತಿ ಕಂಪ್ಲೇಂಟ್ ಮಾಡೋಕೆ ನಾವು ಒಂದು ಕಂಪ್ಲೇಂಟ್ಗೆ ಯಾರು ಬಂದು ಅಟೆಂಡ್ ಮಾಡಲ್ಲ. ಒಂದು 4-5 ಸಲ ನಾವು ಕಂಪ್ಲೇಂಟ್ ಮಾಡಿದ ಮಾತ್ರ ಬಂದವರು ಅಟೆಂಡ್ ಮಾಡ್ತಾರೆ, ಅಷ್ಟೇ ಸರ್. ಇಷ್ಟು ಕಸ ತುಂಬಿದೆ ನಿಮ್ಮ ಏರಿಯಾದಲ್ಲಿ ಅನ್ನುವಂಥದ್ದು? ನಮಸ್ತೆ ಸರ್. ಎಲ್ಲಕ್ಕಿಂತ ಮುಂಚೆವಾಗಿ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡಿ ಹೇಳ್ಕೊತೀವಿ. ಸುಮಾರು ಒಂದು 25 ವರ್ಷಗಳ ಹಿಂದೆ ಆಗಿರೋ ಈ ಮೋರಿನ ಹಂಗೆ ಕವರ್ ಮಾಡಿ ಸರ್ ನೀವು. ಇವಾಗ ಏನೈತಿದೆ ಅಂದರೆ ಮಳೆ ಪಳೆ ಬಂದಾಗ ಮೋರಿ ತುಂಬಿ ಎಲ್ಲ ಪೂರ್ತಿ ಏರಿಯಾನೇ ಮುಳುಗೋಯ್ತಿದೆ ಇದು ಮಾಡ್ಕೊಂಡು. ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟ್ರು ಇಲ್ಲಿ ಯಾವ ರೀತಿ ಇದು ಮಾಡ್ತಿದ್ದಾರೆ ಅಂದರೆ, ಮಟನ್ ಸ್ಟಾಲಿದೆ, ಆಸ್ಪತ್ರೆ ಪಕ್ಕನೇ ಎಲ್ಲ ಕಸ ತುಂಬಿ ಅಷ್ಟೊಂದು ಇದ್ದೈತಿದೆ. ಮಳೆ ಬರ್ತು ಅಂದರೆ ಪ್ರತಿಯೊಂದು ಮನೆಗೂ ಕಸ ನುಗ್ತಿದೆ, ಆಯಿತಾ. ಒಂದು ಎರಡನೇದು ಬಂದು ಇಲ್ಲಿ ಮಟನ್ ಅಂಗಡಿ, ಚಿಕನ್ ಅಂಗಡಿಗಳವೆ, ಯಾವುದ್ಯಾವುದೋ ಏರಿಯಾದಿಂದ ಬಂದು ಬಿಚ್ಚಿರೋದವರು ಅವ್ರು ಅಲ್ಲಲ್ಲೇ ಕುಯ್ತಾರೆ. ಡೈಲಿ ಅಲ್ಲಲ್ಲೇ ಕುಯ್ತಾರೆ. ಆ ಬ್ಲಡ್ಡು ಎಲ್ಲನೂ ಮೋರಿ ಒಳಗೆ ಹೋಯ್ತಿದೆ. ಕೇಳಕ್ಕೆ ಹೋಯ್ತು ಅಂದರೆ ರೌಡಿಸಮ್ ಮಾಡ್ತಾರೆ, ಆಯಿತಾ. ಇದ್ರ ಬಗ್ಗೆ ಹೆಲ್ತ್ ಆಫೀಸರ್ ಆಗಲಿ, ಇಲ್ಲ ಇಂಜಿನಿಯರ್ ಆಗಲಿ, ಇಲ್ಲ AC ಆಗಲಿ ಬಂದು ಏನು ಪರಿಶೀಲನೆ ಮಾಡೋದಿಲ್ಲ. ಇಲ್ಲಿ ಯಾರು ರೌಡಿಸಮ್ ಮಾಡ್ತಾರೆ, ಯಾರು ಇದಕ್ಕೆ ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ ನಿಮಗೆ ಅನ್ನುವಂಥದ್ದು? ನೋಡಿ, ನಮಗೆ ಇಲ್ಲಿ ಬಂದು ನಮ್ಮ ಕಾರ್ಪೊರೇಟ್ರ್ ಇರ್ತಾರೆ, ಆಯಿತಾ. ಅವ್ರಿಗೇನಾದರೂ ಹೇಳವ ಅನ್ಕೊಂಡು ಇದು ಮಾಡ್ತು ಅಂದರೆ ಬರೋದೇ ಯಾವಾಗ ಅವರೇ ಸಿಕ್ಕೋದಿಲ್ಲ. ಮಿನಿಸ್ಟ್ರಿ ಸಿಕ್ಕಂಗೆ ಯಾವಾಗಲೂ ಬರೋದು, ಕಾರಲ್ಲಿ ಹೊಂಟೋಗೋದು, ಆಯಿತಾ. ಬೇರೆ ಏರಿಯಾದವ್ರು ಬಂದು ಇಲ್ಲಿ ಇದು ಮಾಡ್ತಾರೆ. ಆಮೇಲೆ ಇಲ್ಲಿ ಬಂದು ಏನಪ್ಪ ಅಂದರೆ ಆಸ್ಪತ್ರೆ ಪಕ್ಕನೇ ನೀವು ಇವಾಗ ಹೋಗಿ ಅದನ್ನು ಪರಿಶೀಲನೆ ಮಾಡಿ. ನೀವು ಅದನ್ನು ಆಸ್ಪತ್ರೆ ಹತ್ರ ಏನಪ್ಪ ಅಂದರೆ ಪಕ್ಕನೇ ಇಷ್ಟೊಂದು ಇಲಿ ಮತ್ತು ಹೆಗ್ಣಗಳು ಎಷ್ಟಿರ್ತವೆ ಅಂದರೆ ಸಿಕ್ಕಾಬಟ್ಟೆ. ಆ ರೋಡಲ್ಲಿ ಎಲ್ಲ ಕಾಯಿಲೆ, ನನ್ನ ಮನೆಯಲ್ಲೂ ಕಾಯಿಲೆ ಇವಾಗಲೂ. ಬೇಕಾದ್ರೆ ಸರ್ಟಿಫಿಕೇಟ್ ತೋರಿಸ್ತೀನಿ. ನಾವು ಯಾರಿಗೆ ಹೇಳೋವ, ಯಾರಿಗೂ ಏನು ಇದು ಹೇಳೋಂಗಿಲ್ಲ, ಯಾರಿಗೂ ಮಾಡೋಂಗಿಲ್ಲ. ಹೆಲ್ತ್ ಇನ್ಸ್ಪೆಕ್ಟ್ರು ಬಂದು ಒಂದು ಸತಿನೇ ಪರಿಶೀಲನೆ ಮಾಡೋದಿಲ್ಲ. ಬೇಕಂದರೆ ನನ್ನ ಹತ್ರ ವೀಡಿಯೋ ಕಾಲ್ ಇದು ತೋರಿಸ್ತೀನಿ. ಅಲ್ಲಿ ಅಕ್ಕಪಕ್ಕ ಅಲ್ಲಲ್ಲೇ ಕುಯ್ತಾರೆ, ಆಯಿತಾ. ಯಾವಾಗ ಕುಯ್ಯೋದು ಅಂದರೆ ಬೆಳಗ್ಗೆ 6ರಿಂದ 7 ಗಂಟೆ ಅವ್ರಿಗೆ ಕುಯ್ತಾರೆ. ಇವಾಗ ಹೋಯ್ತು ಅಂದರೆ ನೀವು ಪ್ರೆಸೆಂಟ್ ನಿಮಗೆ ಸಿಗ್ತಿದೆ. ಆಮೇಲೆ ಅಕ್ಕಪಕ್ಕ 4-5 ಅಂಗಡಿಗಳವೆ, ಎಲ್ಲ ಕಸ ಗುಡಿಸಿ ಈಚೆಗೆ ತಳ್ಬಿಟ್ಟು ಹೊಂಟೈತಾರೆ ಅವರು. ಪೂರ್ತಿ ರೋಡಲ್ಲಿ ಎಲ್ಲ ಚಲಾಪಿಲಿ ಇವಾಗ ಪ್ರೆಸೆಂಟ್ ನೋಡ್ಬೋದು ನೀವು, ಆಯಿತಾ. ಮತ್ತು ಈ ಕಾರ್ಪೊರೇಷನ್ನಿಂದ ಯಾವಾಗಲೂ ಕ್ಲೀನ್ ಮಾಡ್ತಾರೆ, ಯಾವಾಗಲೂ ಕ್ಲೀನ್ ಮಾಡೋದಿಲ್ಲ. ಪೂರ್ತಿ ಆಸ್ಪತ್ರೆ ರೋಡ್ ಇದೆಯಲ್ಲ, 15 ವರ್ಷ ಆಯಿತು ಪೂರ್ತಿ ಕ್ಲೀನ್ ಮಾಡಿ, ಯಾವ ಕಾರ್ಪೊರೇಟ್ರು ಮಾಡಿಲ್ಲ. ನಾಗರಾಜ್ ಅವರು ಇದ್ದರು, ಅವಾಗ ಅವರು ಇದರಲ್ಲಿ ಸುಮಾರು ಕೆಲಸಗಳು ಆಗಿದೆ ಇಲ್ಲಿ, ಆಯಿತಾ. ಅದಾದ ನಂತರ ಯಾರೂ ಬಂದೇನು ಇಲ್ಲಿ ಕ್ಲೀನ್ ಮಾಡೋದಿಲ್ಲ. ಯಾರಾದರೂ ಜಾಸ್ತಿ ಫೋರ್ಸ್ ಮಾಡಿದಾಗ ಒಂದು ಅಷ್ಟಷ್ಟು ಕ್ಲೀನ್ ಮಾಡಿಬಿಡ್ತಾರೆ, ಅಷ್ಟೇ. ಅದು ಬಿಡ್ತು ಅಂದರೆ ಈ ಮೋರಿನೂ ಆಗಲಿ ಅಲ್ಲಿಂದ ಫುಲ್ ಡೌನ್ ಇದೆ, ಆದರೂ ಮೋರಿ ಒಂದು ಲೆವೆಲ್ ಮಾಡಿಲ್ಲ. ನೀರು ವಾಟ್ರುಗಳು ಪೈಪ್ ಹಾಕಿದ್ದಾರೆ, ಆ ಪೈಪದ್ದು ಪರಿಶೀಲನೆ ಮಾಡಿಲ್ಲ, ಆಯಿತಾ. ಬಿಲ್ ಹಾಕ್ತಿದ್ದಾರೆ, ಸಿಗ್ದಂಗೆ ಬಿಲ್ ಹಾಕ್ತಿದ್ದಾರೆ. ಆಗಲಿ ಯೂಸ್ ಮಾಡಲಿ, ಯೂಸ್ ಮಾಡದೇ ಇರಲಿ.
ಆಯಿತಾ. ಆ ಪೈಪಿಗೆ ಇಲ್ಲ ಒಂದು ಮೀಟ್ರು ಬಾಕ್ಸು ಅನ್ನೋದನ್ನು ಬೇರೆ ಕಡೆ ಕಂದಾಯ ಕಟ್ತಿಲ್ಲ. ಶಾಂತಿನಗರ ಮತ್ತು ಗೌಸಿನಗರ ಅಲ್ಲೆಲ್ಲ ಕ್ಲೀನಾಗಿದೆ. ಇಲ್ಲಿ ಯಾಕೆ ಬಂದು ಪರಿಶೀಲನೆ ಮಾಡಿಲ್ಲ ಇಲ್ಲಿ? ಆಯಿತಾ. ಈ ಪೈಪ್ಗಳು ಹಾಕಿ ಬಿಟ್ಬಿಟ್ಟವ್ರೆ. ನಲ್ಲಿದ್ದು ಸರಿಯಾಗಿ ವ್ಯವಸ್ಥೆ ಹಾಕಿಲ್ಲ, ಒಂದು ಬಕೀಟು ಹಾಕಿಲ್ಲ ಗೌರ್ಮೆಂಟಿಂದ. ಏನಪ್ಪ ಅಂದರೆ ಅವ್ರವ್ರು ಶಾಂಕ್ಷನ್ ಮಾಡ್ಕೋತಾರೆ, ಅವ್ರವ್ರಿಗೆ ಇದು ಮಾಡಿಬಿಟ್ಟು ಹೊಂಟೈತಾರೆ ಅಷ್ಟೇ. ಮೋರಿಗಳು ನೋಡಿ 15 ವರ್ಷ ಆಯಿತು ಪೂರ್ತಿ ಮೋರಿ ಕ್ಲೀನಾಗಿ. ಯಾವುದು ದೊಡ್ಡ ಆಸ್ಪತ್ರೆ ರೋಡು, ನಾವು ಅಲ್ಲೇ ನಿವಾಸಿಯಾಗಿರೋದು. ಆಯಿತಾ, ಕ್ಲೀನ್ ಮಾಡಿಲ್ಲ. ಆಯಿತಾ. ಮಟನ್ ಚಿಕನ್ ಅಂಗಡಿ ಅಂತೂ ಹೆಂಗೈತೆ ಅಂದರೆ ರೋಡಲ್ಲಿ ಬಿಟ್ಬಿಟ್ಟು ಈಚೆ ಗಂಟ ಬಂದ್ಬಿಟ್ಟವ್ರೆ. ಚಿಲ್ಲರೆ ಅಂಗಡಿಗಳು ಅರ್ಧ ರೋಡ್ ಕವರ್ ಮಾಡ್ಕೊಬಿಟ್ಟವ್ರೆ. ಆಯಿತಾ. ಗಾಡಿಗಳು ಓಡಾಡೋಕ್ಕೆ ಕಷ್ಟ. ಆಮೇಲೆ ಅಕ್ಕಪಕ್ಕ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಯಾವ ಥರ ಮಾಡ್ಬಿಟ್ಟವ್ರೆ ಅಂದರೆ, ನೀವು ಆಸ್ಪತ್ರೆ ಹತ್ರ ಬಂದು ನೋಡ್ತು ಅಂದರೆ ಇವಾಗ ಪ್ರೆಸೆಂಟು ಯಜ್ಞಗಳು ಇಲಿಗಳು ಎಲ್ಲ ಮುತ್ಕಂಡು ಬಿದಿ ಅಂತ ಒದ್ದಾಡ್ತಾರೆ. ಮತ್ತು ಆ ಡಾಕ್ಟ್ರುವೇ ಭಾರಿ ರಿಕ್ವೆಸ್ಟ್ ಮಾಡ್ಕೊ ಕೇಳಿದ್ರು, ಯಾರು ಮಾತು ಕೇಳಿದ್ರು ಏನೂ ಇಲ್ಲ. ಏನು ಸರ್ ಇಷ್ಟೊಂದು ಗಲೀಜು ಅಂತಾರೆ ಅವರು. ಇದಿಷ್ಟು ಏನೋ ಹನುಮಂತನಗರದ ಆ ನಿವಾಸಿಗಳ ಮಾತಾಗಿದೆ. ಅಂತಂದರೆ ಅಧಿಕಾರಿಗಳು ಇಲ್ಲಿ ಬೇಜವಾಬ್ದಾರಿತನದಿಂದನೇ ಈಗ ಮೈಸೂರು ಕ್ಲೀನ್ ಸಿಟಿ ಇಲ್ಲ, ಇದು ಕಂಪ್ಲೀಟು ಇಲ್ಲಿ ಏನೋ ಕಸದ ಒಂದು ರಾಶಿಗಳೇ ತುಂಬಿ ಹೋಗಿದೆ ಅನ್ನುವಂತಹ ಮಾತನ್ನು ಕೂಡ ಏನೋ ಸ್ಥಳೀಯ ನಿವಾಸಿಗಳು ಹೇಳುವಂಥದ್ದು. ಅಂದರೆ ಇಲ್ಲಿ ಜನಪ್ರತಿನಿಧಿಗಳಾಗಿರಲಿ ಅಥವಾ ಅಧಿಕಾರಿಗಳಾಗಿರಲಿ ಎಲ್ಲೂ ಕೂಡ ಸ್ಥಳಕ್ಕೆ ಬರುವಂಥದ್ದಾಗಿರಲಿ ಅಥವಾ ಕಸವನ್ನು ವಿಲೇವಾರಿ ಮಾಡುವಂಥ ಒಂದು ಕಾರ್ಯಕ್ಕೆ ಮುಂದಾಗ್ತಿಲ್ಲ, ಬೇಜವಾಬ್ದಾರಿ ತಗೊಳ್ತಾ ಇದ್ದಾರೆ. ಇದರಿಂದಾಗಿ ಏನೋ ನಿವಾಸಿಗಳು ಪ್ರತಿದಿನ ಏನೋ ಅನಾರೋಗ್ಯ ಒಂದು ಕಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಏನೋ ಹುಷಾರು ತಪ್ಪಿದೆ. ಅಂದರೆ ಯಾವುದೇ ರೀತಿಯಾಗಿ ಒಂದು ಸಮಸ್ಯೆಗಳು ಬಗೆಹರದ ನಿಟ್ಟಿನಲ್ಲಿ ಕಸದಿಂದಾಗಿ ನಮಗೆ ಪ್ರತಿದಿನ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಹಾಗೆ ಆದಷ್ಟು ಬೇಗ ಜನಪ್ರತಿನಿಧಿಗಳಾಗಿರಲಿ ಅಥವಾ ಸ್ಥಳಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರಲಿ, ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಆದಷ್ಟು ಬೇಗ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಏನೋ ರಾಜಕಾಲುವೆಯಲ್ಲಿರುವಂತಹ ಕಸ ಆಗಿರಲಿ ಅಥವಾ ರಸ್ತೆ ಪಕ್ಕದಲ್ಲಿರುವ ಕಸ ಆಗಿರಲಿ ಇದನ್ನು ಕೂಡಲೇ ಏನೋ ವಿಲೇವಾರಿ ಮಾಡಬೇಕನ್ನುವಂತಹ ಒತ್ತಾಯವನ್ನು ಕೂಡ ನಿವಾಸಿಗಳು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.